ಇವತ್ತು ನಾವಿಲ್ಲಿ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಈ ಪ್ರಯೋಗಕ್ಕೆ ಬೇಕಾದಂತಹ ಸಾಮಾನುಗಳು ಅರಿಶಿನ ಪುಡಿ, ಇಲ್ಲೇ ಆಮೇಲೆ ಸಾಬೂನು ಪುಡಿ, ಲಿಂಬೆಹಣ್ಣು. ನಾ ಇಲ್ಲಿ ಕೊನಿಕಲ್ ಫ್ಲಾಸ್ಕ್ ತೆಗೆದುಕೊಂಡಿದ್ದೇನೆ, ನೀವು ಬೀಕರ್ ಆದರೂ ತೆಗೆದುಕೊಳ್ಬೋದು. ಮತ್ತೆ ಬೇಕು ನೀರು ಬೇಕು, ಒಂದು ಸ್ಪೂನ್ ಬೇಕು. ಫಸ್ಟ್ ನಾನು ಈ ಕೊನಿಕಲ್ ಫ್ಲಾಸ್ಕಲ್ಲಿ ನೀರನ್ನು ತಗೋತೀನಿ. ನೀರು ನೋಡ್ರಿ, ನಾವು ಯಾವ ಆಕಾರ ಹಾಕ್ತೀವಿ ಆ ಆಕಾರವನ್ನು ಪಡ್ಕೋತೀವಿ. ಇಷ್ಟು ನೀರನ್ನು ನಾನು ತೆಗೆದುಕೊಂಡೆ. ಈ ನೀರಿಗೆ ನಾನು ಏನು ಹಾಕ್ತೀನಿ, ಇವಾಗ ಅರಿಶಿನ ಪುಡಿಯನ್ನು ಹಾಕಿ ಬೆರೆಸ್ತೀನಿ. ಇದನ್ನೇನು ಮಾಡಬೇಕು, ಹೀಗೆ ಅಳಗಾಡಿಸ್ಬೇಕು. ಎಲ್ಲ ಕಡೆ ಅದು ಏನಾಗುತ್ತಾ ಏಕರೂಪವಾಗಿ ಆಗುತ್ತೆ. ಈಗ ಇದು ಯಾವ ಬಣ್ಣ ಪಡ್ಕೊಂತೀವಿ, ನೀರು ಹಳದಿ ಬಣ್ಣ ಪಡ್ಕೋತೀವಿ. ಇದಕ್ಕೆ ನಾವು ಇವಾಗ ಏನು ಹಾಕ್ತೀನಿ, ಈ ಒಂದು ಕೊನಿಕಲ್ ಫ್ಲಾಸ್ಕಿಗೆ ಇಲ್ಲೇ ಈ ಪೌಡರನ್ನು, ಡಿಟರ್ಜೆಂಟ್ ಪೌಡರನ್ನು ಹಾಕ್ತೀನಿ. ಹಾಕಿ ಮತ್ತೆ ಇದನ್ನ ಏನು ಮಾಡಬೇಕು, ಹೀಗೆ ಕರಗಿಸ್ಬೇಕು. ಎಲ್ಲ ಕಡೆ ಹೋಗುವಾಗ ಏನು ಮಾಡ್ಬೇಕು, ಇದನ್ನ ಹೀಗೆ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ಬಣ್ಣದಲ್ಲಿ ಏನಾಯ್ತು, ಇವಾಗ ಬದಲಾವಣೆ ಆಯಿತು. ಇನ್ನೊಂದು ಸ್ವಲ್ಪ ನಾವು ಪೌಡರ್ನ ಹಾಕಿದ್ರೆ ಏನಾಗುತ್ತೆ, ಮತ್ತೆ ಅದು ಕರಗಿಸಿದಾಗ ಏನಾಗುತ್ತೆ, ಸ್ವಲ್ಪ ನೋಡಿ ಹಳದಿ ಬಣ್ಣ ಇದೇನಾಯಿತು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗತ್ತೆ. ಹೌದಾ? ಈಗ ನಾವೇನು ಮಾಡ್ತೀವಿ, ಇದಕ್ಕೆ ಲಿಂಬೆ ಹಣ್ಣನ್ನು ಹಿಂಡ್ತೀನಿ. ಇದು ಲಿಂಬೆ ಹಣ್ಣು ಏನಿದೆ ಸಿಟ್ರಿಕ್ ಆಮ್ಲ, ಹೌದಲ್ಲ? ಲಿಂಬೆ ಹಣ್ಣಲ್ಲಿ ಯಾವ ಆಮ್ಲ ಇರುತ್ತೆ, ಸಿಟ್ರಿಕ್ ಆಮ್ಲ. ಇದು ಆಸಿಡ್ ಹಾಗೆ ವರ್ತಿಸುತ್ತೆ. ಇದರಲ್ಲಿ ಏನು ಮಾಡ್ತೀನಿ, ಮತ್ತೆ ಇದನ್ನ ಹೀಗೆ ಕರಗಿಸ್ತೀನಿ. ನೋಡ್ರಿ, ಈಗೇನು ಕಾಣ್ತಾ ಇದೆ, ಹಳದಿ. ಹೀಗೆ ಮತ್ತೇನಾಯ್ತು, ಹಳದಿ ಬಣ್ಣಕ್ಕೆ ಬಂತು. ಮೊದಲು ಯಾವ ಬಣ್ಣ ಇತ್ತು, ಹಳದಿ ಬಣ್ಣಕ್ಕಿತ್ತು. ಆಮೇಲೆ ಕೇಸರಿ ಕೆಂಪು ಬಣ್ಣಕ್ಕೆ ಬಂತು, ಮತ್ತೆ ಹಳದಿ ಬಣ್ಣ. ಇಲ್ಲ ಇದು ಒಂದೇನೋ ಒಂದು ಸೈನ್ಸ್ ಮ್ಯಾಜಿಕ್ ಅಂತ ನಾವಿಲ್ಲೇ ಮಾಡ್ಬೋದು. ಯಾಕೆ ಈ ರೀತಿ ಆಗತ್ತೆ, ಫಸ್ಟ್ ನಾವು ಅರಿಶಿಣದ ನೀರು ಮಾಡ್ಕೊಂಡ್ವಿ. ಅರಿಶಿಣದ ನೀರಿಗೆ ಏನು ಮಾಡಿದ್ವಿ, ಈ ಡಿಟರ್ಜೆಂಟ್ ಪೌಡರ್ನ ಹಾಕಿದ್ವಿ, ಅವಾಗ ಕೆಂಪು ಬಣ್ಣಕ್ಕೆ ಬಂತು. ಯಾಕಂದ್ರೆ ಅರಿಶಿಣದ ನೀರು ಒಂದು ಸೂಚಕ, ಅದು ಆಮ್ಲ ಮತ್ತು ಪ್ರತ್ಯಾಮ್ಲಕದ ಸೂಚಕದಂತೆ ವರ್ತಿಸುತ್ತೆ. ಈ ಅರಿಶಿಣದ ನೀರಿನಲ್ಲಿ ನಾವು ಪೌಡರ್ ಹಾಕಿದಾಗ ಕೆಂಪು ಬಣ್ಣಕ್ಕೆ ಬಂತು. ಯಾಕಂದ್ರೆ ಅದು ಬೇಸಿಕ್ ಆಗಿರುತ್ತೆ, ಪ್ರತ್ಯಾಮ್ಲ ಗುಣವನ್ನು ಹೊಂದಿರ್ತೈತಿ, ಯಾವುದು ಡಿಟರ್ಜೆಂಟ್ ಪೌಡರ್. ಮತ್ತೆ ನಾವು ಅಲ್ಲಿ ಲಿಂಬೆಹಣ್ಣು ಹಾಕಿದಾಗ ಅದು ಲಿಂಬೆಹಣ್ಣು ಆಮ್ಲವಾಗಿರುತ್ತೆ. ಅದು ಏನು ಮಾಡುತ್ತೆ, ಕೆಂಪು ಬಣ್ಣವನ್ನು ಮತ್ತೆ ಏನು ಮಾಡಿಬಿಡುತ್ತೆ, ಬ್ಲೀಚ್ ಮಾಡಿಬಿಡುತ್ತೆ, ತೊಗಸ್ಬಿಡುತ್ತೆ, ಮತ್ತೆ ಹಳದಿ ಬಣ್ಣ ಬರುತ್ತೆ. ಇದರಿಂದ ನಾವು ಏನು ಗೊತ್ತು ಮಾಡ್ತಂದ್ರೆ ಅರಿಶಿಣ ಆಮ್ಲ ಮತ್ತು ಪ್ರತ್ಯಾಮ್ಲದ ಒಂದು ಸೂಚಕದಂತೆ ವರ್ತಿಸುತ್ತೆ ಅನ್ನೋದನ್ನು ನಮಗೆ ಈ ಪ್ರಯೋಗ ಮೂಲಕ ತಿಳಿದು ಬರುತ್ತೆ. ಧನ್ಯವಾದಗಳು.